ಬೆಚ್ಚಿ ಬೀಳಿಸಿದ್ದಂತಹ ಬ್ಯಾಂಕ್ ದರೋಡೆ ಪ್ರಕರಣ. ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ಲೂಟಿ ಮಾಡಿದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ, ಒಂದಷ್ಟು ರಹಸ್ಯಗಳು ಬಯಲಾಗಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಬ್ಯಾಂಕ್ ದರೋಡಿಗ ರಹಸ್ಯ. ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ್ದ ಚಿನ್ನದ ಬ್ಯಾಗ್ ಪತ್ತೆ ಆಗಿದೆ. ಚಿನ್ನ ತುಂಬಿಸಿಟ್ಟಿದ್ದಂತಹ ಬ್ಯಾಗು ಪತ್ತೆಯಾಗಿದೆ. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಈ ಬ್ಯಾಗ್ ಪತ್ತೆಯಾಗಿರೋದು. ಮನೆ ಮೇಲೆ ಚಿನ್ನಾಭರಣ ಹಾಗೂ ನಗದು ಇದ್ದಂತಹ ಬ್ಯಾಗ್ ಸಿಕ್ಕಿದೆ. ಚಡಚಣ ಪಟ್ಟಣದಲ್ಲಿ ಮೊನ್ನೆ ನಡೆದಿದ್ದ ಬ್ಯಾಂಕ್ ದರೋಡೆ ನಡೆದು 2 ದಿನದ ನಂತರ ಬ್ಯಾಗ್ ಪತ್ತೆ ಆಗಿದೆ. ಬ್ಯಾಗ್ನಲ್ಲಿ 41,03,000 ನಗದಿದೆ. 6.5 ಕೆಜಿ ಚಿನ್ನ ಪತ್ತೆ ಆಗಿದೆ. ಹುಲಜಂತಿಯಲ್ಲಿ ಸಿಕ್ಕಂತಹ ವ್ಯಾನ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನು 2 ಬ್ಯಾಗ್ ದರೋಡೆಕೋರರ ಬಳಿ ಇದೆ ಅನ್ನೋ ಅನುಮಾನ ಇದೆ. ಕೋಟಿ ಕೋಟಿ ಹಣ, ಕೋಟಿ ಕೋಟಿ ಬೆಲೆ ಬಾಳುವಂತಹ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದು ದರೋಡೆಕೋರರು. ಗ್ರಾಮದಲ್ಲಿ ದರೋಡೆ ದಿನವೇ ಬ್ಯಾಗ್ ಅನ್ನ ಎಸ್ತಿದ್ರು ಕಳ್ಳರು. ನೆನೆ ಮಧ್ಯಾಹ್ನ ಗ್ರಾಮದಲ್ಲಿ ಪೊಲೀಸರು ಸಭೆ ನಡೆಸಿದ್ರು. ಬ್ಯಾಗ್ ಸಿಕ್ಕರೆ ಕೊಡಿ, ಇಲ್ಲದಿದ್ರೆ ಕ್ರಮ ಅಂತ ಖಾಕಿ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಈಗ ಒಂದು ಬ್ಯಾಗ್ ಸಿಕ್ಕಿದೆ. ಇನ್ನೂ 2 ಬ್ಯಾಗು ಈ ದರೋಡೆಕೋರರ ಜೊತೆ ಇದೆ ಅನ್ನೋ ಅನುಮಾನ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಮಹಾರಾಷ್ಟ್ರದಲ್ಲಿ ಬ್ಯಾಗ್ ಪತ್ತೆ ಆಗಿದೆ. ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದಂತ ದರೋಡೆ. ಆರ್ಮಿ ಯೂನಿಫಾರ್ಮ್ನಲ್ಲಿ ಬ್ಯಾಂಕಿನ ಒಳಗಡೆ ನುಗ್ಗದಂತ ದರೋಡೆಕೋರರು ಪಿಸ್ತೂಲು, ಮಾರಕಾಸ್ತ್ರಗಳಿಂದ ಸಿಬ್ಬಂದಿಯನ್ನ ಬೆದರಿಸಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ರು. ಅದರ ಜೊತೆಗೆ ಕೆಜಿ ಚಿನ್ನವನ್ನ ಕದ್ದೊಯ್ದಿದ್ರು. ಈಗ ಒಂದು ಬ್ಯಾಗ್ ಸಿಕ್ಕಿದೆ. ಅದರಲ್ಲಿ ದುಡ್ಡು ಇದೆ, ಚಿನ್ನ ಕೂಡ ಇದೆ. ಸುಮಾರು 6.5 ಕೆಜಿ ಚಿನ್ನ ಇದೆ ಆ ಬ್ಯಾಗ್ನಲ್ಲಿ. ಬ್ಯಾಂಕ್ ದರೋಡೆ ನಡೆದು 2 ದಿನದ ನಂತರ ಬ್ಯಾಗ್ ಪತ್ತೆ ಆಗಿರೋದು. ಪೊಲೀಸರ ಪ್ರಕಾರ ಇನ್ನೂ 2 ಬ್ಯಾಗ್ಗಳು ದರೋಡೆಕೋರರ ಜೊತೆ ಇದೆ ಅಂತ. ಈಗ ಸಿಕ್ಕಂತ ಬ್ಯಾಗ್ನಲ್ಲಿ 41 ಲಕ್ಷ ನಗದು, 6.5 ಕೆಜಿ ಚಿನ್ನ ಪತ್ತೆ ಆಗಿದೆ. ಘಟನೆ ಆದಂತಹ ಸುಮಾರು 1-1.5 ಗಂಟೆಯಲ್ಲೇ ನಾವು ವೆಹಿಕಲನ್ನು ಸೋಲಾಪುರ ಜಿಲ್ಲೆಯ ಮಂಗಳವಾಡೆ ತಾಲೂಕು ಹುಲಜಂತಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ. ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗ್ಬೇಕಾದ್ರೆ ಅಲ್ಲಿ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿದ್ದಂಥ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಒಂದು ನಮಗೆ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ದಲ್ಲಿಯೂ ಕೂಡ ನಮಗೆ ಕೆಲವೊಂದಿಷ್ಟು ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿತ್ತು. ಸೊ ಆ 21 ಗೋಲ್ಡ್ ಪ್ಯಾಕೆಟ್ಸು ಮತ್ತು ಸುಮಾರು 1,03,000 ಕ್ಯಾಶ್ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಿಷ್ಟು ತೀವ್ರವಾಗಿ ಗೊಳಿಸ್ತೀವಿ. ಅವತ್ತಿನ ದಿನವೇ ಪೂರ್ತಿ ಆ ಹಳ್ಳಿಯನ್ನು ಸೋಲಾಪುರ ಪೊಲೀಸರ ಜೊತೆಗೆ ಮತ್ತು ಅಲ್ಲಿದ್ದಂಥ ಲೋಕಲ್ ಇನ್ಸ್ಪೆಕ್ಟರ್ DYSPಗಳ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನು ಪೂರ್ತಿ ಕಾರ್ಡನ್ ಮಾಡಿಬಿಟ್ಟು ಆರೋಪಿಯಲ್ಲಿದ್ದರೂ ಕೂಡ ಹೊಲ ಆಗಿರ್ಬೋದು, ಮನೆ ಆಗಿರ್ಬೋದು, ತಪ್ಪಿಸ್ಕೊಂಡು ಹೋಗಲಾರ್ದಾಗೆ ಕಳೆದ 2 ದಿನದಿಂದ ಏನು ಅಲ್ಲಿ ಕಾರ್ಡನಿಂಗು ಮತ್ತು ಸರ್ಚ್ ಆಪ್ರೇಷನ್ ಮಾಡಿದಾಗ ನಮಗೆ ನಿನ್ನೆ ಸಾಯಂಕಾಲ ಏನು ಒಂದು ಪಾಳು ಬಿದ್ದಂಥ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ. ಆ ಬ್ಯಾಗು ಕೂಡ ಏನು ನಮ್ಮ ಅಫೆನ್ಸ್ ಮಾಡಿದವರು ಇದ್ದಾರಲ್ಲ ಅದೇ ಬ್ಯಾಗ್ ಅದು. ಅದರಲ್ಲಿ ನಮಗೆ 41,04,000ವರೆಗೂ ಕ್ಯಾಶ್, 41,04,000ವರೆಗೂ ಕ್ಯಾಶು ಮತ್ತು ಸುಮಾರು 6.54 ಕೆಜಿ ಗೋಲ್ಡು ವರ್ತ್ 136 ಪ್ಯಾಕೆಟ್ಸ್ ಇರುವಂಥದ್ದು ಅದು ಕೂಡ ದೊರಕಿದೆ. ತನಿಖೆ ಇನ್ನೂ ಚುರುಕುಗೊಂಡಿದೆ. ಆದಷ್ಟು ಬೇಗ ಉಳಿದಂಥ ಆರೋಪಿಗಳು ಮತ್ತು ಉಳಿದಂತಹ ಮಾಲನ್ನು ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.